ಶಿವಮೊಗ್ಗದಲ್ಲಿ ಒಂದು ಒಳ್ಳೆ ಮೊಸರು ಕೋಡ್ಬಳೆ ಮತ್ತು ಒಚ್ಚಾವಿಗೆ ತಿನ್ನಬೇಕಾ? ಹಾಗಾದರೆ ಈ ಕತೆ ಕೇಳಿ. ಹಲೋ ಫುಡ್ ಲವರ್ಸ್, ನಿಮಗೆಲ್ಲ ಫುಡ್ ಸ್ಟೋರೀಸ್ಗೆ ಮತ್ತೊಮ್ಮೆ ಸ್ವಾಗತ. ಲಾಡು ಸಾಲು ಮಹಬೇಣಿ ಹೋಳಿಗೆಗಳು ಭಲೇ ಜಿಲೇಬಿ ಮೊದಲು. ಈ ಚಾಟ್ ಸೆಂಟರ್ನ ಹೆಸರು ಸ್ಕಂದ ಚಾಟ್ಸ್ ಅಂತೇಳಿ. ಇದು ನಮ್ಮ ಶಿವಮೊಗ್ಗದ ಶುಭಮಂಗಳ ಕಲ್ಯಾಣ ಮಂಟಪದ ಎದುರುಗಡೆನೇ ಬರುತ್ತೆ. ಬನ್ನಿ, ಇಲ್ಲಿ ಏನೇನು ಸಿಗುತ್ತೆ, ಇಲ್ಲಿ ಏನು ಸ್ಪೆಷಲ್ ಅಂತೇಳಿ ಇಲ್ಲಿನ ಮಾಲೀಕರಾದಂಥ ಶ್ರೀಮತಿ ಪುಷ್ಪ ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಹಲೋ ಫುಡ್ ಲವರ್ಸ್, ನಿಮಗೆಲ್ಲ ಸ್ಕಂದ ಚಾಟ್ಸ್ಗೆ ಮತ್ತೊಮ್ಮೆ ಸ್ವಾಗತ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ಸ್ಕಂದ ಚಾಟ್ಸ್ ಯಾವಾಗಿಂದ ಶುರು ಮಾಡಿದ್ವಿ? ಸುಮಾರು 2 ತಿಂಗಳು ಆಯಿತು. ಸ್ಕಂದ ಚಾಟ್ಸ್ ಹಿಂದಿನ ಕಥೆ ಏನು ಮೇಡಮ್? ಇಂದಿನ ಕತೆ ಅಂದರೆ ನಮ್ಮ ತಂದೆಯವರು ನಡೆಸ್ಕೊಂಡು ಹೋಗ್ತಾಯಿದ್ರು. ಜೊತೆಗೆ ನನ್ನ ತಮ್ಮ ತಂಗಿರು ಎಲ್ಲರೂ ಅದನ್ನು ನಡೆಸ್ತಾ ಇದ್ರು. ಹಾಸನ ಡಿಸ್ಟ್ರಿಕ್ಟ್ ಹೊಳೆ ನರಸೀಪುರದಲ್ಲಿ. ಈಗ ನಾನು ಶಿವಮೊಗ್ಗದಲ್ಲಿ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ ಹೇಳಿ ಈಗ 1-2 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸ್ಕಂದ ಚಾಟ್ಸಲ್ಲಿ ಏನು ಸ್ಪೆಷಲ್? ಮೊಸರು ಕೋಡ್ಬಳೆ, ಒತ್ತು ಶಾವಿಗೆ ಅದು ಸ್ಪೆಷಲ್ಲು. ಮತ್ತು ಜೊತೆಗೆ ಚಾಟ್ಸ್ ಐಟಮ್ ಎಲ್ಲ ಮಾಡ್ತೀನಿ. ನಿಪ್ಪಟ್ಟು ಮಸಾಲ, ಚಕ್ಕೆ ಮಸಾಲ, ಮಸಾಲೆ ಮಂಡಕ್ಕಿ, ಮತ್ತು ಹೆಸರುಕಾಳು ಮಸಾಲ, ಮೂಂಗ್ ದಾಲು, ಕಾಂಗ್ರೆಸ್ ಮಸಾಲ, ಟಿಕ್ಕಿ ಪೂರಿ, ಇದು ಸುಮಾರು ಐಟಮ್ಗಳನ್ನ ನಾನು ಮಾಡ್ತೀನಿ. ಸ್ಕಂದ ಚಾಟ್ಸ್ ತುಂಬ ಫಾಸ್ಟ್ ಮೂವಿಂಗ್ ಏನು? ಮೊಸರು ಕೋಡ್ಬಳೆ ಮತ್ತು ಒತ್ತು ಶಾವಿಗೆ. ಶಿವಮೊಗ್ಗ ಜನತೆ ರೆಸ್ಪಾನ್ಸ್ ಹೇಗಿದೆ ಮೇಡಮ್? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಆಲ್ ದ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು. ಈಗ ನಾವು ಸ್ಕಂದ ಚಾಟ್ಸ್ ಟೇಸ್ಟ್ ಮಾಡೋಕ್ಕೆ ರೆಡಿ ಇದ್ದೀವಿ. ಮೊದಲಿಗೆ ನಾವು ಟಿಕ್ಕಿ ಪುರಿ ತೊಗೊಂಡಿದ್ದೀವಿ. ಟಿಕ್ಕಿ ಪುರಿ ಯಾಕೆ ಅಂತಂದರೆ, ನಿಮಗೆ ಇಲ್ಲಿ ಫಾಸ್ಟ್ ಮೂವಿಂಗ್ ಆದ ಮೊಸರು ಕೋಡ್ಬಳೆ ಮತ್ತು ಶಾವಿಗೆ ಬಾತ್ ಬೇಕು ಅಂದರೆ ಸ್ವಲ್ಪ ಕಾಯಬೇಕಾಗತ್ತೆ. ಯಾಕಂದರೆ ಅವರು ಬಿಸಿ ಬಿಸಿಯಾಗಿ ಫ್ರೆಶ್ಶಾಗೆ ಮಾಡಿಕೊಡ್ತಾರೆ. ಅದಕ್ಕೋಸ್ಕರ ಆ ಟೈಮಲ್ಲಿ ನೀವು ಯು ಕ್ಯಾನ್ ಟ್ರೈ ಟಿಕ್ಕಿ ಪುರಿ. ಈಗ ನಾವು ಟಿಕ್ಕಿ ಪುರಿನ ಟ್ರೈ ಮಾಡ್ತಾಯಿದ್ದೀವಿ ಫ್ರಮ್ ಸ್ಕಂದ ಚಾಟ್ಸ್. ಲೋಡೆಡ್ ವಿತ್ ಫ್ಲೇವರ್ಸ್. ಹಸಿ ಖಾರ, ಅದ್ರ ಜೊತೆಗೆ ಪುದೀನ ಟೇಸ್ಟ್ ಬರ್ತಾಯಿದೆ. ಅದ್ರ ಮೇಲ್ಗಡೆ ಸಾಕಷ್ಟು ಗರಂ ಮಸಾಲನ ಹಾಕಿದ್ದಾರೆ ಮತ್ತು ಆ ಬೂಂದಿ ತುಂಬ ಚೆನ್ನಾಗಿ ಒಂದಕ್ಕೊಂದು ಕಾಂಪ್ಲಿಮೆಂಟ್ ಮಾಡ್ತಾಯಿದೆ. ಮತ್ತು ಆ ಟಿಕ್ಕಿ ಪೂರಿ ತುಂಬ ಕ್ರಿಸ್ಪಿಯಾಗಿದೆ. ಎಕ್ಸಲೆಂಟ್ ಟೇಸ್ಟ್. ಮಸ್ಟ್ ಟ್ರೈ ಟಿಕ್ಕಿ ಪೂರಿ ಆ್ಯಟ್ ಸ್ಕಂದ ಚಾಟ್ಸ್. ನಮಗೀಗ ಸಿಕ್ಕಿದೆ ಮೊಸರು ಕೋಡ್ಬಳೆ. ಒಂದು ಪ್ಲೇಟಿಗೆ 3 ಸರ್ವ್ ಮಾಡ್ತಾರೆ. ನೋಡ್ಬೋದು ಸೈಜ್ ಕೂಡ ಎಷ್ಟು ದೊಡ್ಡದಾಗಿದೆ. ಬನ್ನಿ ಟೇಸ್ಟ್ ಮಾಡೋಣ. ವಾವ್, ನೀವು ಅದು ಮುರಿತಿದ್ದಾಗಲಿ ಅಷ್ಟು ಸಾಫ್ಟಾಗಿದೆ ಒಳಗಡೆ ಮತ್ತು ಅಷ್ಟೇ ಹೊರಗಡೆ ಕ್ರಿಸ್ಪಿಯಾಗಿದೆ. ಮೀಡಿಯಮ್ ಉರಿಯಲ್ಲಿ ತುಂಬ ಚೆನ್ನಾಗಿ ಫ್ರೈ ಮಾಡಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಪುದೀನ ಮತ್ತು ಹಸಿರು ಚಟ್ನಿ ಕೊಟ್ಟಿದ್ದಾರೆ. ಟೇಸ್ಟ್ ತುಂಬಾ ಬ್ಯುಸಿ ಶಾಪ್ ಇದು, ಚಾಟ್ ಸೆಂಟರು. ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಕೇಳಿಸ್ತಾನೆ ಇರ್ಬೋದು ನಿಮಗೆ, ಅಷ್ಟು ಜನ, ಎಸ್ಪೆಷಲಿ ಫಾರ್ ದಿಸ್ ಮೊಸರು ಕೋಡ್ಬಳೆ ಮತ್ತು ಶಾವಿಗೆ ಬಾತ್. ಬನ್ನಿ ಟೇಸ್ಟ್ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾನು ಟೇಸ್ಟ್ ಮಾಡಿರೋ ಸಖತ್ ಯೂನಿಕ್ ಚಾಟ್ ಇದು. ಮೊಸರು ಕೋಡ್ಬಳೆ ಹೊರಗಡೆಯಿಂದ ಸಾಕಷ್ಟು ಕ್ರಿಸ್ಪಿಯಾಗಿದೆ, ಒಳಗಡೆ ಅಷ್ಟೇ ಸಾಫ್ಟಾಗಿದೆ. ಜೊತೆಗೆ ಹಸಿರು ಚಟ್ನಿ ಅಂತೂ ಅದ್ಭುತ. ಎಕ್ಸಲೆಂಟ್. ನನ್ನ ಚಾನಲ್ ಮೂಲಕ ನಾನು ಪರ್ಸ್ನಲ್ ರೆಕಮೆಂಡ್ ಮಾಡ್ತಾಯಿದ್ದೀನಿ. ಸ್ಕಂದ ಚಾಟ್ಸಲ್ಲಿ ಮೊಸರು ಕೋಡ್ಬಳೆ ಈಸ್ ಅ ಮಸ್ಟ್ ಟ್ರೈ. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್. ಈಗ ನಾವು ನೆಕ್ಸ್ಟ್ ಟ್ರೈ ಮಾಡ್ತಿರೋ ಐಟಮ್ ಒಂದು ಒತ್ತು ಶಾವಿಗೆ. ಈ ಶಾವಿಗೆನ ಅವರು ಮನೇಲೇ ಪ್ರಿಪೇರ್ ಮಾಡ್ಕೊಂಡು ಬರ್ತಾರೆ. ಇದನ್ನು ಅಕ್ಕಿಲೇ ಮಾಡ್ತಾರೆ ಮತ್ತು ಅವರೇ ಖುದ್ದಾಗಿ ಮಾಡೋವಂಥ ಒಂದು ಶಾವಿಗೆ. ಅದಕ್ಕೆ ಇಲ್ಲಿ ಒಗ್ಗರಣೆ ಹಾಕ್ಕೊಡ್ತಾರೆ. ಅದ್ರ ಜೊತೆಗೆ ನಿಮಗೆ ಫ್ರೈ ಮಾಡಿರೋ ಕಡಲೆ ಬೀಜ ಮತ್ತು ಹೆಸರುಬೇಳೆ, ಅದ್ರ ಜೊತೆಗೆ ಕಾಯಿ ಚಟ್ನಿನ ನೆಂಚ್ಕೊಳ್ಳೋಕೆ ಕೊಡ್ತಾರೆ. ಬನ್ನಿ ಒತ್ತು ಶಾವಿಗೆ ಬಾತ್ನ ಟೇಸ್ಟ್ ಮಾಡೋಣ. ಜಾಸ್ತಿ ಖಾರ ಇಲ್ಲ, ಬಟ್ ಚಟ್ನಿ ಜೊತೆ ತಿಂದರೆ ಸ್ವಲ್ಪ ಖಾರ ಅನಿಸುತ್ತೆ. ಅದು ಬಿಟ್ಟರೆ ತುಂಬ ಸೆಟಲ್ಡ್ ಆಗಿದೆ. ಜೊತೆಗೆ ಆ ಬೈಟ್ ಜೊತೆ ಸಿಗೋ ಕಡಲೆ ಬೀಜ ಮತ್ತು ಹೆಸರುಬೇಳೆ ಒಳ್ಳೆ ಮಜಾ ಕೊಡುತ್ತೆ ನಿಮಗೆ ಶಾವಿಗೆ ಬಾತ್ ತಿನ್ನೋಕ್ಕೆ.
ಸ್ಕಂದ ಚಾಟ್ಸಲ್ಲಿ ಮೊಸರು ಕೋಡ್ಬಳೆ ಆದಮೇಲೆ ಒತ್ತು ಶಾವಿಗೆ ಬಾತು ನಾನು ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಬಟ್ ನಿಮಗೆ ಮೊಸರು ಕೋಡ್ಬಳೆ ಬೇಕು ಅಂತಂದರೆ ಪ್ಲೀಸ್ ವೇಟ್ ಮಾಡಿ, ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಬನ್ನಿ ಸ್ಕಂದ ಚಾಟ್ಸಲ್ಲಿ ಚಾಟ್ಸ್ನ ಟೇಸ್ಟ್ ಮಾಡಿ, ಎಸ್ಪೆಷಲಿ ಮೊಸರು ಕೋಡ್ಬಳೆ ಮತ್ತು ಶಾವಿಗೆ ಬಾತು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮಗೆ ಸಾಕಷ್ಟು ರುಚಿಯಾದ ಕಥೆಗಳನ್ನ ಹೇಳೋದಿದೆ. ಮತ್ತೆ ಸಿಗೋಣ ಮತ್ತೊಂದು ಸ್ಟೋರಿಯೊಂದಿಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.